ನೆರಳಲ್ಲಿ ನಿಂತ್ಕೊಳ್ರಿ, ನೆರಳಲ್ಲಿ ನಿಂತ್ಕೊಂಡು ಕುಡೀರಿ. ब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धना मुक्तो मोक्ष्यमामृतात्। ओम शांति 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 ದ್ರೋಣಾಚಾರ್ಯರು ಈ ಕಡೆ ಕುರುವಂಶದ ಮಕ್ಕಳಿಗೆಲ್ಲ ಕಲಿಸ್ತಿರ್ತಾರೆ. ಆದರೆ ಇವನು ಅವರು ಕ್ಷತ್ರಿಯ ಮಾತ್ರ ಕಲಿಸೋಕ್ಕೆ ಅವರಿಗೆ ಆದೇಶವಾಗಿರುತ್ತೆ. ಆದರೆ ಇವನು ಹೀನ ಕುಲದಲ್ಲಿ ಜನಿಸುವುದರಿಂದ ಇವನಿಗೆ ಕಲಿಸೋಕ್ಕೆ ನಾನು ಕಲಿಸಲ್ಲ ಅಂತ ಹೇಳಿ ಕಳಿಸ್ತಾರೆ. ಆದ್ದರಿಂದ ದ್ರೋಣಾಚಾರ್ಯರು ಕುರು ಸಾಮ್ರಾಜ್ಯದಲ್ಲಿ ಕಳಿಸ್ತಿದ್ದನ್ನೇ ಕದ್ದು ಕೇಳಿಸಿ ಆಲಿಸಿಕೊಂಡು ಅದರಲ್ಲೇ ವಿದ್ಯೆ ಕಲಿತಾನೆ. ಆಮೇಲೆ ಅವನು ಕಲಿತು ಒಂದು ದಿವಸ ಅವನು ಗುಹೆ ಒಳಗೆ ಏನೋ ಅವ್ರದ್ದು ದ್ರೋಣಾಚಾರ್ಯ ಶಿಲೆ ಮಾಡಿ ಅದಕ್ಕೆ ಪೂಜೆ ಮಾಡ್ತಿರ್ತಾರೆ. ಅವ್ರು ದ್ರೋಣಾಚಾರ್ಯರಿಗೆ ಆಗಮಿಸಿ ನೀವು ಶಬ್ದವೇದಿ ವಿದ್ಯೆಯನ್ನು ನನಗೆ ತೋರಿಸು ಅಂತ ಕೇಳ್ತಾರೆ. ಅದಕ್ಕೆ ಇವನಿಂದನು ಹೆಂಗರವೇ ಶಬ್ದವೇದಿ ಹೆಸರ ಬಿಟ್ಟು ಎಲ್ಲೋ ದೂರದಲ್ಲಿ ತಗೊಳ್ತಿ ನಾಯಿಗೆ ಅದನ್ನು ಚುಚ್ಚಿ ಅದನ್ನು ತೋರಿಸ್ತಾನೆ ಸರ್. ಆಮೇಲೆ ದ್ರೋಣಾಚಾರ್ಯರು ಅರ್ಜುನನಿಗಿಂತ ನೀನು ಭಾಳ ಶಕ್ತಿವಂತನಾಗಿ ಅಂತ ಕೇಳ್ತಾನೆ. ಹೌದು ಅಂತ ಹೇಳಿದಾಗ ದ್ರೋಣಾಚಾರ್ಯರು ನನಗೆ ಏನು ದಾನ ಕೊಡ್ತೀಯ ಅಂತ ಕೇಳ್ತಾರೆ ಸರ್. ಅದಕ್ಕೆ ಏನು ಹೇಳಿ ಅಂತ ನೀವೇ ಕೇಳಿ